ಹೊಂಡಾ ಅಮೇಜ್ ಇದು ಒಂದು ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಸೆಡನ್ ಆಗಿದೆ. ಈಗ ನೀವು ನೋಡ್ತಿರುವುದು ಹೊಸ ಜನರೇಷನ್ 3rd ಜನರೇಷನ್ ನ ಹೊಂಡಾ ಅಮೇಜ್. ಫಸ್ಟ್ ಇದರ ಇಂಜಿನ್ ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸೇಮ್ ಇಂಜಿನ್ 1.2 ಲೀಟರ್ 4 ಸಿಲಿಂಡರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಸಿಗಲಿದೆ. ಇದು 5 ಸ್ಪೀಡ್ ಮ್ಯಾನುವಲ್ ಮತ್ತೆ CVT ಆಟೋಮೆಟಿಕ್ ನೊಂದಿಗೆ ಬರುತ್ತದೆ. ಈ ಇಂಜಿನ್ ಬಂದು 89 bhp ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 110 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತದೆ. ಇನ್ನು ಈ ಕಾರಿನ ಸೇಫ್ಟಿ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ನಮಗೆ 6 ಏರ್ ಬ್ಯಾಗ್ ಸಿಗುತ್ತದೆ. ABS ವಿತ್ EBD, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಮತ್ತೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೀಟ್ ಬೆಲ್ಟ್ ರಿಮೈಂಡರ್ ಸಿಸ್ಟಮ್ಸ್, ಸ್ಪೀಡ್ ಅಲರ್ಟ್ ಸಿಸ್ಟಮ್ ಮತ್ತೆ ಕ್ಯಾಮೆರಾ ಬೇಸ್ಡ್ ಅಡಾಸ್, ಹಿಲ್ ಹೋಲ್ಡ್ ಅಸಿಸ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ESP ಈ ಫೀಚರ್ಸ್ ಗಳೆಲ್ಲ ಸಿಗಲಿವೆ. ಮತ್ತೆ ಇದರಲ್ಲಿ 3 ವೇರಿಯಂಟ್ಸ್ ಇರುತ್ತವೆ, V, VX ಮತ್ತೆ ZX. ಇನ್ನು ಈ ಕಾರಿನ ಫೀಚರ್ಸ್ ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಫ್ಲೋಟಿಂಗ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಸಿಗಲಿದೆ. ಮತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಮತ್ತೆ ರಿಯರ್ AC ವೆಂಟ್ಸ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಡುವಲ್ ಕಪ್ ಹೋಲ್ಡರ್ಸ್ ಮತ್ತೆ ಟೈಪ್ C ಚಾರ್ಜಿಂಗ್ ಪೋರ್ಟ್ಸ್. ಇನ್ನು ಬಹಳಷ್ಟು ಫೀಚರ್ಸ್ ಗಳು ಇದರಲ್ಲಿ ಸಿಗಲಿವೆ. ಇದರಲ್ಲಿ 360 ಡಿಗ್ರಿ ಕ್ಯಾಮೆರಾ ಇಲ್ಲ, ಮತ್ತೆ ವೆಂಟಿಲೇಟೆಡ್ ಸೀಟ್ಸ್ ಇಲ್ಲ, ಮತ್ತೆ ಡಿಸೈರ್ ತರ ಸನ್ ರೂಫ್ ಅವರು ಕೊಟ್ಟಿಲ್ಲ. ಇನ್ನು ಇದರ ಕಾಂಪಿಟೇಟರ್ಸ್ ಬಂದು ಟಾಟಾ ಟಿಗೋರ್, ಮಾರುತಿ ಸುಜುಕಿ ಡಿಸೈರ್ ಮತ್ತೆ ಹ್ಯುಂಡೈ ಓರಾ. ಮತ್ತೆ ಇದರ ARAI ಕ್ಲೈಮ್ಡ್ ಮೈಲೇಜ್ ಬಂದು ಕಂಪನಿ ಕ್ಲೈಮ್ಡ್ ಮೈಲೇಜ್ ಬಂದು 18.6 ಕಿಲೋಮೀಟರ್ ಪರ್ ಲೀಟರ್. ಆದ್ರೆ ಇದು ರಿಯಲ್ ಲೈಫ್ ನಲ್ಲಿ ಸಿಟಿಯಲ್ಲಿ ನಮಗೆ 14 ರಿಂದ 16 ಕೊಡಬಹುದು, ಮತ್ತೆ ಹೈವೇಯಲ್ಲಿ 18 ರಿಂದ 20 ಮೇಲೆ ಕೊಡಬಹುದು. ಮತ್ತೆ ಇದು ನೋಡುವುದಕ್ಕೆ ಸಿಟಿ ತರ ಕಾಣಿಸ್ತಾ ಇದೆ. ಮತ್ತೆ ಹೊಂಡಾ ಎಲಿವೇಟ್ ನ ಇಂಟೀರಿಯರ್ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಪ್ರೀವಿಯಸ್ ಜನರೇಷನ್ ಅಲ್ಲಿ 2 ಏರ್ ಬ್ಯಾಗ್ ನಿಂದ 4 ಸ್ಟಾರ್ ಸ್ಕೋರ್ ಮಾಡಿತ್ತು ಗ್ಲೋಬಲ್ NCAP ಅಲ್ಲಿ. ಮತ್ತೆ ಈ ಜನರೇಷನ್ ಅಲ್ಲೂ ಸೇಫ್ಟಿ ಇದ್ದೇ ಇರುತ್ತೆ. ಡೈಮೆನ್ಷನ್ಸ್ ಆಲ್ಮೋಸ್ಟ್ ಸೇಮ್ ಇದೆ, ಹೈಟ್ ಮತ್ತೆ ಲೆಂತ್ ಆಲ್ಮೋಸ್ಟ್ ಸೇಮ್ ಇದೆ. ವಿಡ್ತ್ ನಲ್ಲಿ 33 mm ಜಾಸ್ತಿ ಮಾಡಿದ್ದಾರೆ. ಮತ್ತೆ ಫ್ರಂಟ್ ಅಂಡ್ ರಿಯರ್ ಬಂಪರ್ಸ್ ರಿಡಿಸೈನ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ LED ಪ್ರಾಜೆಕ್ಟರ್ಸ್ ಕೊಟ್ಟಿದ್ದಾರೆ. ಮತ್ತೆ ಹೊಸ ಡೈಮಂಡ್ ಕಟ್ ಅಲೈನು ಸಹ ನಾವು ನೋಡಬಹುದು ಇದರಲ್ಲಿ. ಮತ್ತೆ ಪಿಲ್ಲರ್ ಮೇಲೆ ಇರುವ ಮಿರರ್ ಅನ್ನು ಡೋರ್ ಮೇಲೆ ಹಾಕಿದ್ದಾರೆ. ಇದು ನೋಡೋದಕ್ಕೆ ಸೇಮ್ ಆಲ್ಮೋಸ್ಟ್ ಮಿನಿ ಹೊಂಡಾ ಸಿಟಿ ತರನೇ ಕಾಣ್ತಾ ಇದೆ. ಒಂದು ಏನಪ್ಪಾ ಅಂತಂದ್ರೆ ಈ ಇಂಜಿನ್ ನಲ್ಲಿ ಬೇರೆ ಬ್ರ್ಯಾಂಡ್ ಗಳ ತರ 4 ಸಿಲಿಂಡರ್ ಇಂದ 3 ಸಿಲಿಂಡರ್ ಗೆ ಕನ್ವರ್ಟ್ ಆಗಿಲ್ಲ ಅವರು. ಮತ್ತೆ ನಮಗೆ ಅದೇ 4 ಸಿಲಿಂಡರ್ ಇಂಜಿನ್ ಸಿಗಲಿದೆ. 4 ಸಿಲಿಂಡರ್ ಇಂಜಿನ್ ರಿಫೈನ್ಮೆಂಟ್ ಬಗ್ಗೆ ಇನ್ನೊಂದು ಮಾತಿಲ್ಲ. ಮತ್ತೆ ಇದರ ಎಕ್ಸ್ಶೋರೂಮ್ ಪ್ರೈಸ್ ಬಂದು 7 ಲಕ್ಷದಿಂದ ಟಾಪ್ ಮಾಡಲ್ ಗೆ 11 ಲಕ್ಷದವರೆಗೆ ಇರುತ್ತದೆ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.